ಕನಕದುರ್ಗ ಬಿಂದು ನಿವಾಸಕ್ಕೆ ಭಾರಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಯಾಕೆಂದರೆ ಇವತ್ತು ಬೆಳಗಿನ ಜಾವ ಅವರು ಅಯ್ಯಪ್ಪ ಸ್ವಾಮಿ ದೇಗುಲವನ್ನು ಪ್ರವೇಶ ಮಾಡಿದ್ದಾರೆ. ಒಂದು ವೇಳೆ ಪ್ರವೇಶ ಮಾಡಿದ ಬಳಿಕ ಮುಂದಿನ ಏನೇನು ನಡೆಗಳಾಗ್ತವೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗೇನೆ ಈ ಭಕ್ತಾದಿಗಳ ಆಕ್ರೋಶಕ್ಕೆ ತುತ್ತಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಕೇರಳ ಸರ್ಕಾರ ಈಗ ಬಿಂದು ಮತ್ತು ಕನಕದುರ್ಗ ಅವರ ನಿವಾಸಗಳಿಗೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ತೀವ್ರ ವಿರೋಧದ ನಡುವೆಯೂ ಕೂಡ ದೇವಸ್ಥಾನಕ್ಕೆ ಪ್ರವೇಶಿಸಿದ್ದಾರೆ ಇಬ್ಬರು ಮಹಿಳೆಯರು. ಬಿಂದು ಮತ್ತು ಕನಕದುರ್ಗ ಇಬ್ಬರಿಗೂ ಕೂಡ ಎಡ ರಂಗದ ಬೆಂಬಲ ಇತ್ತು ಅಂತಕ್ಕಂಥದ್ದು ಕೂಡ ನಮಗೆ ಈಗ ಗೊತ್ತಾಗ್ತಾ ಇದೆ. ಕೇರಳ ಮೂಲದ ಕನಕದುರ್ಗ ಮತ್ತು ಸಿಪಿಐಎಂಎಲ್ನ ಬಿಂದು ಇಬ್ಬರು ಕೂಡ ದೇವಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. 50 ವರ್ಷದ ಒಳಗಿನ ಮಹಿಳೆಯರು. ನಾವು ನಿಮಗೆ 3 ವಿಂಡೋದಲ್ಲಿ ತೋರಿಸ್ತಾ ಇದ್ದೀವಿ ದೃಶ್ಯಗಳನ್ನು. ಒಂದು ಕಡೆ ನೀವು ಕನಕದುರ್ಗ ಮಾಲಾಧಾರಿಯಾಗಿ ಇರತಕ್ಕಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಬಿಂದು ಅವರನ್ನು ಕೂಡ ತೋರಿಸ್ತಾ ಇದ್ದೀವಿ. ಶಬರಿಮಲೆಗೆ ದೇಗುಲ ಪ್ರವೇಶ ಮಾಡಿದಂತಹ ದೃಶ್ಯಗಳು ಕೂಡ ದೇವಸ್ಥಾನ ಪ್ರವೇಶ ಮಾಡಿ ಇಳಿದು ಬರ್ತಾ ಇರತಕ್ಕಂಥ ದೃಶ್ಯವನ್ನು ಕೂಡ ನೋಡಿದ್ದೀರಾ. ಅಲ್ಲಿಗೆ ಸುಮಾರು 800 ವರ್ಷಗಳ ಇತಿಹಾಸ ಏನಿತ್ತು, ಆ ಇತಿಹಾಸ ಅಥವಾ ಆ ಒಂದು ಪರಂಪರೆ ಏನಿತ್ತು, ಆ ಪರಂಪರೆಗೆ ಇವತ್ತು ಬ್ರೇಕ್ ಬಿದ್ದಂತೆ ಆಗಿದೆ. 800 ವರ್ಷಗಳ ಇತಿಹಾಸದಲ್ಲಿ ದೇವಸ್ಥಾನ ಪ್ರವೇಶಕ್ಕೆ ನಿರ್ಬಂಧ ಇತ್ತು. ಆ ನಿರ್ಬಂಧವನ್ನು ಇವತ್ತು ಇತಿಶ್ರೀ ಹಾಡುವ ಮುಖಾಂತರ ಮುರಿಯಲಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಕನಕದುರ್ಗ ಮತ್ತು ಬಿಂದು ಇಬ್ಬರು ಕೂಡ ದೇವಸ್ಥಾನಕ್ಕೆ ಪ್ರವೇಶವನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಕನಕದುರ್ಗ ಅವರೇ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಇವತ್ತು 3:45 ವೇಳೆಗೆ ನಾವು ದೇವಸ್ಥಾನ ಪ್ರವೇಶ ಮಾಡಿದ್ದು ನಿಜ, 18 ಮೆಟ್ಟಿಲನ್ನು ಹತ್ತಿದ್ದು ನಿಜ, ಅಯ್ಯಪ್ಪನ ಸನ್ನಿಧಿಯಲ್ಲಿ ನಿಂತು ಪ್ರಾರ್ಥನೆ ಸಲ್ಲಿಸಿದ್ದು ನಿಜ ಅಂತ. ಅಲ್ಲಿಗೆ ತೃಪ್ತಿ ದೇಸಾಯಿ ಮುಂತಾದ ಮಹಿಳಾ ಹೋರಾಟಗಾರ್ತಿಯರಿಗೆ ಸಾಧ್ಯವಾಗದೇ ಇದ್ದದ್ದು ಈಗ ಕನಕದುರ್ಗ ಮತ್ತು ಬಿಂದು ಇಬ್ಬರಿಗೂ ಕೂಡ ಸಾಧ್ಯವಾಗಿದೆ. ಪೊಲೀಸ್ ಭದ್ರತೆಯಲ್ಲೇ ತೆರಳಿದ್ದಾರೆ. ಮತ್ತೆ ನಾವು ಬೆಟ್ಟವನ್ನು ಹತ್ತುವಾಗ ಯಾವುದೇ ಪ್ರತಿರೋಧ ವ್ಯಕ್ತವಾಗಲಿಲ್ಲ ಅಂತ ಕೂಡ ಕನಕದುರ್ಗ ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಅಡೆತಡೆಗಳಿತ್ತು, ಸಾಕಷ್ಟು ವಿರೋಧ ಇತ್ತು. ಮೊನ್ನೆಯಷ್ಟೇ ಸುಮಾರು 700 ಕಿಲೋಮೀಟರ್ಗಳ ತನಕ ಅಯ್ಯಪ್ಪನ ಭಕ್ತಾದಿಗಳು ದೀಪವನ್ನು ಹಚ್ಚಿ ಮಹಿಳೆಯರ ಪ್ರವೇಶ ಬೇಡ ಅಂತ ಮನವಿಯನ್ನು ಮಾಡಿಕೊಂಡಿದ್ರು. ಬಹುಸಂಖ್ಯಾತರ ಮನಸ್ಸಿಗೆ ನೋವನ್ನು ಉಂಟು ಮಾಡುವ ಮುಖಾಂತರ ಇವತ್ತು ಅಯ್ಯಪ್ಪನ ಸನ್ನಿಧಿಗೆ ಇವರು ಪ್ರವೇಶವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಈಗ ಬರ್ತಾ ಇರತಕ್ಕಂಥ ಮಾಹಿತಿ. ಎಂದಿನಂತೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಬೆಳಗಿನ ಜಾವ ಬೆಟ್ಟವನ್ನು ಹತ್ತಿಕೊಂಡು ಹೋದಂತಹ ಕನಕದುರ್ಗ ಮತ್ತು ಬಿಂದು ಇಬ್ಬರು ಕೂಡ ಶಬರಿಮಲೆ ದೇಗುಲಕ್ಕೆ ಪ್ರವೇಶವನ್ನು ಮಾಡುವುದರ ಮುಖಾಂತರ 800 ವರ್ಷಗಳ ಸಂಪ್ರದಾಯಕ್ಕೆ ಬ್ರೇಕ್ ಅನ್ನು ಹಾಕಿದ್ದಾರೆ. ಆದರೆ ಶಬರಿಮಲೆಗೆ ಮಹಿಳೆಯರು ಪ್ರವೇಶ ಮಾಡಿಲ್ಲ ಅಂತಕ್ಕಂಥದ್ದು ಮತ್ತೊಂದು ಕಡೆ ಕೇಳಿ ಬರ್ತಾ ಇರತಕ್ಕಂಥ ವಾದ. CCTV ಪರಿಶೀಲಿಸಿದ ಬಳಿಕವಷ್ಟೇ ಹೇಳಿಕೆಯನ್ನು ನೀಡುತ್ತೇವೆ ಅಂತ ಮತ್ತೊಂದು ಕಡೆ ದೇವಸ್ಥಾನದ ಆಡಳಿತ ಮಂಡಳಿ ಹೇಳ್ತಾ ಇದೆ. ಸುಳ್ಳು, ನಾವಿದನ್ನು ಈಗಲೇ ಅಧಿಕೃತಗೊಳಿಸೋದಿಲ್ಲ, ನಾವು ದೇವಸ್ಥಾನದ CCTV ಫುಟೇಜನ್ನು ಪರಿಶೀಲನೆ ಮಾಡಿ ನಂತರ ಸ್ಪಷ್ಟನೆಯನ್ನು ಕೊಡ್ತೀವಿ ಅಂತ. ಬಟ್ ನೀವೀಗ ನೋಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲೇ ಇದ್ದಾರೆ ಅವರು. ಆ ದೃಶ್ಯವನ್ನು ನಾವೇ ತೋರಿಸ್ತಾ ಇದ್ದೀವಿ. ಕೇರಳ ದೇವಸ್ವಂ ಮಂಡಳಿಯವರು ಓಕೆ, ಅವರು CCTV ಪರಿಶೀಲನೆ ಮಾಡಿ ಹೇಳಲಿ, ಬಟ್ ವಿಜುವಲ್ಸನ್ನು ನಾವೇ ತೋರಿಸ್ತಾ ಇದ್ದೀವಿ. ಇನ್ನು ಖ್ಯಾತ ವಾಗ್ಮಿಗಳು, ಜ್ಯೋತಿಷಿಗಳು ಪ್ರಸನ್ನಾಚಾರ್ಯ ಕಟ್ಟಿಗೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಈಗ ಅಯ್ಯಪ್ಪ ಸ್ವಾಮಿ ದೇಗುಲದ 800 ವರ್ಷಗಳ ಇತಿಹಾಸಕ್ಕೆ ಗುರುಗಳೇ ಇವತ್ತು ಬ್ರೇಕ್ ಬಿದ್ದಿದೆ, ಮಹಿಳೆಯರ ಪ್ರವೇಶವಾಗಿದೆ. ತಾವು ಏನು ಹೇಳ್ತೀರಾ ಈ ಒಂದು ಘಟನೆಯ ಬಗ್ಗೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏನು ವಿಷಯ ಅಂದ್ರೆ, ಪ್ರತಿಯೊಂದು ಧರ್ಮಶಾಸ್ತ್ರದಲ್ಲಿ ಹಿಂದೆ ಏನನ್ನ ವಿಧಿ ವಿಧಾನಗಳನ್ನ ನಿಷೇಧಗಳನ್ನ ಮಾಡ್ತಾ ಬಂದಿದ್ದಾರೋ ಅವುಗಳು ಅವರ ಒಳಿತಿಗಾಗಿ ಮಾಡಿರತಕ್ಕಂತಹದ್ದು. ವೈಜ್ಞಾನಿಕ ಯಾವ ವ್ಯಕ್ತಿಯ ನಿಷೇಧವನ್ನ ಹೇಳಿದ್ದಾರೋ ಆ ವ್ಯಕ್ತಿಯಲ್ಲಿ ಬರದೇ ಇರೋದು ಅವ್ರಿಗೆ ಅದು ಕ್ಷೇಮ. ಯಾವ ವ್ಯಕ್ತಿಗಳ ಇಲ್ಲಿ ಆಗಮನ ಆಗಬಾರದು ಅಂತ ಶಾಸ್ತ್ರದಲ್ಲಿ ಹಿಂದೆ ಹಳೆ ಸಂಪ್ರದಾಯಗಳಲ್ಲಿ ಪ್ರಾಚೀನ ಪರಂಪರೆಗಳಲ್ಲಿ ನಿಷೇಧವನ್ನ ಮಾಡಿದ್ದಾರಲ್ಲ, ಅದೆಲ್ಲವೂ ಕೂಡ ಅವರ ಹಿತಕ್ಕಾಗಿ, ಅವರ ಕ್ಷೇಮಕ್ಕಾಗಿ ಮತ್ತು ಅಲ್ಲಿ ದೇವಸ್ಥಾನದ ಪಾವಿತ್ರ್ಯವನ್ನ ಕಾಪಾಡುವುದಕ್ಕಾಗಿ. ಕೆಲವೊಂದಿಷ್ಟು ಕಡೆ ಏನಾಗುತ್ತೆ, ಕೆಲವೊಂದಿಷ್ಟು ಜನರ ಅಪೇಕ್ಷೆ ಇರ್ತದೆ, ಎಂಥವರು ನನಗೆ ಬಂದು ನಮಸ್ಕರಿಸಬೇಕು, ಎಂಥವರು ಮಾಡುವ ಸೇವೆಯಿಂದ ನಾನು ಪ್ರಸನ್ನನಾಗ್ತೇನೆ ಅಂತ ಆ ಭಗವಂತನೇ ಹೇಳಿದ್ದಾನೆ. ಕೆಲವೊಂದಿಷ್ಟು ಜನರು ಇವತ್ತಿನ ದಿವಸದಲ್ಲಿ ನಾವು ಮನುಷ್ಯರು ಕೆಲವೊಂದಿಷ್ಟು ಜನ ಮದುವೆನೇ ಆಗೋದಿಲ್ಲ, ಹಾಗೆ ಇರ್ತಾರೆ, ಅದವರ ಅಪೇಕ್ಷೆ ಅಲ್ವಾ. ಹೌದು. ಅಂಥವನನ್ನ ನಾನು ಮದುವೆ ಆಗ್ತೇನೆ ಅನ್ನೋದು ಉದ್ದಟತನ. ಯಾವ ವ್ಯಕ್ತಿ ಸ್ತ್ರೀಯರ ಸಂಪರ್ಕವನ್ನೇ ಬಯಸುವುದಿಲ್ಲವೋ ಅಂಥವರನ್ನ ನಾನು ಹೋಗಿ ಅವನ್ನ ಮನೋವಿಚಲಿತಗೊಳಿಸ್ತೇನೆ, ಅಲ್ಲಿ ಹೋಗ್ಬಿಟ್ಟು ಅವನಿಗೆ ತೊಂದರೆ ಕೊಡ್ತೇನೆ ಅಂತಕ್ಕಂತಹದ್ದು ಸೂಕ್ತವಾದದ್ದು ಹೇಗಲ್ಲವೋ ಹಾಗೆ ಭಗವಂತ ನಮಗೆ ಪ್ರಸನ್ನನಾಗಬೇಕು, ಅನುಗ್ರಹ ಮಾಡಬೇಕು ಅಂತಂದ್ರೆ ಅವನದೇ ಆದಂತಹ ಕೆಲವೊಂದಿಷ್ಟು ದೇವತೆಗಳು, ಕೆಲವೊಂದಿಷ್ಟು ದೇವರ ದೇವಸ್ಥಾನಗಳಲ್ಲಿ ಅಲ್ಲಿದೇ ಆದಂತಹ ಸ್ಥಳ ಮಹಾತ್ಮೆ, ಸ್ಥಳ ಪಾವಿತ್ರ್ಯತೆ ಇರ್ತದೆ ಪ್ರಾಚೀನ ಕಾಲದಿಂದ.
ಅವುಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋದ್ರೆ ಅದು ಅವರಿಗೆ ಸೂಕ್ತ. ಹ್ಮ್ ಕಾರಣ ಏನು ಅಂತಂದ್ರೆ ಈ ಪಾಸಿಟಿವ್ ಎಜುಕೇಶನ್ ಇರ್ತದಲ್ಲ, ಆ ವೈಜ್ಞಾನಿಕವಾಗಿಯೂ ಕೂಡ ಇದು ವಿಶೇಷ ಆಗಿ ಆ ಹೆಣ್ಣು ಮಕ್ಕಳ ದೇಹದಲ್ಲಿ ಇರತಕ್ಕಂತಹ ಎಷ್ಟೋ ಗರ್ಭಧಾರಣ ಶಕ್ತಿಗಳಿರಬಹುದು, ಸ್ತ್ರೀ ಚಕ್ರಗಳಿರಬಹುದು, ಅವುಗಳಿಗೆಲ್ಲ ಇಲ್ಲಿರ್ತಕ್ಕಂತಹ ಅತಿಯಾದ ಒಂದು ಪವರ್ ಏನು ಉಂಟಲ್ಲ, ಅದರಿಂದ ಅವರ ದೇಹಕ್ಕೆ ಅವರ ಆರೋಗ್ಯಕ್ಕೆ ಸಮಸ್ಯೆ ಆಗತಕ್ಕಂತಹ ಪ್ರಸಂಗಗಳು. ಆ ಕಾರಣದಿಂದಾಗಿ ನಿಷೇಧ ಮಾಡಿದ್ದೇ ಹೊರತು ಅದಲ್ಲದೇನೆ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗುವಾಗ ಇವಾಗ ತಿರುಪತಿ ಬೆಟ್ಟವನ್ನ ತೆಗೆದುಕೊಳ್ಳೋಣ ಉದಾಹರಣೆಗೆ, ಇವತ್ತು ಬೇಕಾದಷ್ಟು ಸವಲತ್ತುಗಳು ಅನುಕೂಲತೆಗಳಾಗಿವೆ. ಈಗ ಹಾಗೆ ಅದೇ ರೀತಿಯಲ್ಲಿ ಶಬರಿಮಲೆಗೂ ಕೂಡ ಬೇಕಾದಷ್ಟು ಅನುಕೂಲತೆಗಳಾಗಿದ್ದರೂ ಕೂಡ ಯಾವ ವ್ಯಕ್ತಿಯ ಅಂದ್ರೆ ಯತ್ರ ನಾಗಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಎಂಬುದಾಗಿ ಹೇಳಿದ ಹಾಗೆ ನಾವು ಸ್ತ್ರೀಯರ ಸರಿಯಾದ ರಕ್ಷಣೆ ಅಂತಕ್ಕಂತಹದ್ದು ನಮ್ಮಿಂದ ನಮ್ಮ ಪ್ರಪಂಚದಲ್ಲಿ ಆಗಲೇಬೇಕು. ಅದನ್ನ ಇವತ್ತಿನ ದಿವಸದಲ್ಲಿ ನೋಡ್ತಾ ಇದ್ದೇವೆ ನಾವು. ಭ್ರೂಣ ಹತ್ಯಾ ನಿಷೇಧ ಇತ್ಯಾದಿ ಕಾನೂನುಗಳು ಮೊದ್ಲಿತ್ತ, ಈ ಕಾನೂನುಗಳು ಭ್ರೂಣ ಹತ್ಯಾ ನಿಷೇಧ ಇತ್ಯಾದಿಗಳೆಲ್ಲ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಇವರು ಸ್ತ್ರೀಯರು ಒಂದಾಕ್ಷಣದಲ್ಲಿ ಎಲ್ಲಾ ಸ್ತ್ರೀ ಗರ್ಭಗಳನ್ನ ತೆಗೆಸಿ ಬಿಡೋದು, ಸ್ತ್ರೀಯರನ್ನ ಮದುವೆ ಮಾಡೋದು ಕಷ್ಟ, ಸಾಕುವುದು ಕಷ್ಟ, ಬೆಳೆಸುವುದು ಕಷ್ಟ ಅನ್ನೋ ತಮ್ಮ ಒಂದು ಬೇಜವಾಬ್ದಾರಿತನದ ಪರಮಾವಧಿಯಿಂದ ಅವುಗಳನ್ನ ಮಾಡ್ತಾ ಬಂದಾಗ ಆ ವಿಧವಾದ ವಿಶೇಷ ಕಾನೂನು ಬಂತು. ಅದಕ್ಕೆ ನಾನು ತಿರಸ್ಕಾರ ಮಾಡ್ತೇನೆ ಅಂತ ಹೇಳಿದ್ರೆ ಹೇಗಾಗುತ್ತೋ ಅದೇ ರೀತಿಯಾಗಿ ಇಲ್ಲಿ ಸ್ತ್ರೀಯರ ರಕ್ಷಣೆ ಆಗುವುದಕ್ಕಾಗಿ ಅಲ್ಲಿ ಬರ್ತಕ್ಕಂಥವ್ರಿಗೆ ತೊಂದರೆ ಆಗಬಾರದು, ಆ ಭಗವಂತನ ಅವಕೃಪೆಗೆ ಪಾತ್ರರಾಗಬಾರದು. ವಿಶೇಷವಾಗಿ ಆ ಭಗವಂತನ ಕೃಪೆ ಆಗಬೇಕು ಅಂತಂದ್ರೆ ಕೇವಲ ಅವರು ಎಲ್ಲಿದ್ದಾರೋ ಅಲ್ಲಿಂದ ಅವರ ಪ್ರಾರ್ಥನೆ ದರ್ಶನಾದಿಗಳನ್ನ ಅವರು ಭಾವಚಿತ್ರಗಳಲ್ಲಿ ಮಾಡಬೇಕೇ ಹೊರತು ದೇವಸ್ಥಾನಕ್ಕೆ ನಾನು ನುಕ್ಕಿ ಉತ್ಕಟತನದಿಂದ ಮಾಡ್ತೀನಿ ಅನ್ನೋದು ನಮಗೆ ಒಂದು ರೀತಿಯಾದಂತಹ ಛೇದವನ್ನ ಉಂಟು ಮಾಡಿದರೂ ಕೂಡ ಧಾರ್ಮಿಕ ಮನೋಭಾವನೆಗಳಿಗೆ ಅದು ಕಾಲಾಂತರದಲ್ಲಿ ಅವ್ರಿಗೆ ಆಗ್ತಕ್ಕಂತಹ ತೊಂದರೆಗಳು ಕೂಡ ವಿಶೇಷವಾಗಿ ಇರ್ತದೆ. ಆ ರೀತಿಯಾಗಿ ಆಗಬಾರದು ಅಂದ್ರೆ ಆ ತರದ ಉತ್ಕಟತನದ ಪ್ರಸಂಗಗಳಿಗೆ ಹೋಗದೇ ಇರತಕ್ಕಂಥದ್ದು ಸೂಕ್ತ ಎಂಬುದು ನಮ್ಮ ಅಭಿಪ್ರಾಯ. ಅದನ್ನ ನಾವು ಕೇರ್ ಮಾಡಲ್ಲ ಮುಂದೇನಾಗುತ್ತೆ ಅಂತಕ್ಕಂಥದ್ದು. ಸದ್ಯಕ್ಕೆ ನಾವೀಗ ದರ್ಶನವನ್ನ ಪಡಿತೀವಿ ಅಂತ ಈಗ ಅವರು, ಹಾಗಾದ್ರೆ ಅವರು ಆ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ತಪ್ಪು ಅಂತೀರಾ? ಇವಾಗ ಅಜ್ಞಾತವಾಸದಲ್ಲಿ ಪಾಂಡವರು ಇದ್ರಲ್ವಾ, ಅಜ್ಞಾತವಾಸದಲ್ಲಿ ಪಾಂಡವರಿದ್ದಾಗ ಆ ಸಂದರ್ಭದಲ್ಲಿ ಅವ್ರು ಯಾರಿಗೂ ಗೊತ್ತಾಗದೇ ಇರೋ ತರ ಇರಬೇಕು ಅಂತ ಒಂದು ನಿಯಮ. ಇವರು ರಾಜರು ಅಂತ ತೋರಿಸಿಕೊಳ್ಬಾರದು. ರಾಜರು ಅಂತ ತೋರಿಸಿಕೊಂಡ ಕ್ಷಣದಲ್ಲಿ ಆಟೋಮೆಟಿಕ್ ಆಗಿ ಅವ್ರಿಗೆ ವಿಶೇಷವಾದಂತಹ ಮರ್ಯಾದೆಗಳನ್ನ, ಸನ್ಮಾನಗಳನ್ನ, ಅವ್ರಿಗೆ ಬೇಕಾದಷ್ಟು ಸವಲತ್ತುಗಳನ್ನ ಕೊಡ್ತಾರಲ್ವಾ. ಅದು ಬೇಡ ಅಂತಾನೆ ಅವ್ರು ಅಜ್ಞಾತವಾಸದಲ್ಲಿ ಇರೋದು. ಅಷ್ಟಾದ್ರೂ ಕೂಡ ಪರವಾಗಿಲ್ಲ, ನಾನು ನಮ್ಮ ರಾಜ ಮಾಡ್ತೇನೆ ಅಂತಂದ್ರೆ ಅದು ಅಜ್ಞಾತವಾಸವನ್ನ ನಿಷೇಧ ಮಾಡಿ ರಾಜನಿಗೆ, ಆ ರಾಜನ ಒಂದು ನಿಯಮಗಳಿಗೆ ತೊಂದರೆ ಮಾಡಿದಾಗಲ್ವಾ ನಾವು. ರಾಜ ಅಂತಂದ್ರೆ ಅವನು ಸಾಕ್ಷಾತ್ ದೇವರು. ರಾಜನಲ್ಲಿ ರಾಜೇಶ್ವರನ ಸನ್ನಿಧಾನ ಇರ್ತದೆ ವಿಶೇಷವಾಗಿ. ಅಂತಹ ಸನ್ನಿಧಾನ ಇರತಕ್ಕಂತಹ ಒಬ್ಬ ವ್ಯಕ್ತಿಗೆ ನಾವು ತೊಂದರೆಯನ್ನ ಮಾಡಿದ್ರೆ ನೀವು ಆ ತರದ ಯಾವುದೇ ವಿಧವಾದಂತಹ ಲಾಭಗಳನ್ನ, ಭಗವಂತನ ಕೃಪೆಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಕಿಂತು ಆ ಭಗವಂತನ ಅವಕೃಪೆಗೆ, ಯಾಕೆಂದ್ರೆ ಅವನು ನಾನು ಇದನ್ನೆಲ್ಲವನ್ನೂ ತ್ಯಜಿಸಿ ಸಂಸಾರವನ್ನ ಬಿಟ್ಟು, ನಾವು ಗಣಪತಿ ಮತ್ತು ವಿಶೇಷವಾಗಿ ಸುಬ್ರಹ್ಮಣ್ಯನ ಕಥೆಯನ್ನ ನಾವು ಬೇಕಾದ ಬಾರಿ ಕೇಳಿದ್ದೇವೆ. ಸುಬ್ರಹ್ಮಣ್ಯ ಅಂದಾಕ್ಷಣದಲ್ಲಿ ಮೊದಲಿಗೆ ನಮಗೆ ಬರ್ತಕ್ಕಂತಹದ್ದು, ಅಯ್ಯಪ್ಪ ಅಂದಾಕ್ಷಣದಲ್ಲಿ ನಮಗೆ ಮೊದಲಿಗೆ ಬರ್ತಕ್ಕಂತಹದ್ದು ಬ್ರಹ್ಮಚಾರಿ, ಸೃಷ್ಟಿ ಇತ್ಯಾದಿಗಳೆಲ್ಲ ಬರ್ತದಲ್ವ ನಮ್ಮ ತಲೆಯಲ್ಲಿ. ಆ ಥರದಲ್ಲಿ ಬ್ರಹ್ಮಚಾರಿ ಮತ್ತು ಪುರುಷರು ಕೂಡ, ವಿವಾಹಿತ ಪುರುಷರು ಹೋಗ್ತಾರಲ್ಲಿ. ಆದ್ರೆ ವಿವಾಹಿತ ಪುರುಷರು ಹೋಗುವಾಗ್ಲೂ ಕೂಡ ಬ್ರಹ್ಮಚರ್ಯದ ಆಚರಣೆಯನ್ನ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಸ್ತ್ರೀಯರ ಸಂಪರ್ಕವನ್ನ ಮಾಡದೇನೆ ಈ ಮಾಲಾಧಾರಿಗಳ ಬಗ್ಗೆ ನಾವು ವಿಶೇಷವಾಗಿ ನೋಡ್ತಾ ಬರ್ತೇವೆ, ನಿಮ್ಗೆ ಗೊತ್ತಿರಬಹುದು. ಗುರುಗಳೇ, ಅಲ್ಲಿಗೆ ತಾವು ಹೇಳೋ ಪ್ರಕಾರ ಕಾನೂನಿಗಿಂತ ದೊಡ್ಡವರಾದವ್ರು ಯಾರೂ ಇಲ್ಲ, ಆದರೆ ತಪ್ಪು ಒಪ್ಪುಗಳ ನಿರ್ಧಾರವನ್ನ ಭಗವಂತನೇ ಮಾಡ್ತಾರೆ ಅಂತ. ಧನ್ಯವಾದ ಪ್ರಸನ್ನಾಚಾರ್ಯ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತು.